ರಾಜ್ಯ ಕೈಪಾಳ್ಯದಲ್ಲಿ ಖಾತೆಗೋಸ್ಕರ ಖ್ಯಾತೆ ಶುರುವಾಗಿದೆ. ಯಾರಿಗೆ ಯಾವ ಖಾತೆ ಸಿಗುತ್ತೆ ಅನ್ನುವಂತಹ ಕುತೂಹಲ ಕೆರಳಿಸ್ತಾ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಖಾತೆಗೋಸ್ಕರ ಈಗ ಖ್ಯಾತೆ ಶುರುವಾಗಿದೆ. ಸಂಪುಟ ಪುನರಚನೆ ಮುಗಿತು. ಡಿಕೆಶಿ ಸರ್ಕಾರದಲ್ಲಿ ಖ್ಯಾತೆ ಈಗ ಶುರುವಾಗಿದೆ. ಪ್ರಬಲ ಖಾತೆಗೆ ಅನೇಕ ಹಿರಿಯ ಸಚಿವರುಗಳು ಈಗ ಪಟ್ಟನ್ನ ಹಿಡಿದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಡಿಕೆಶಿಯಿಂದ ಖಾತೆ ಹಂಚಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಅಸಮಾಧಾನದಿಂದ ಖಾತೆ ಹಂಚಿಕೆಯನ್ನ ಈಗ ಸಿಎಂ ಮಾಡಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಜೊತೆನೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಯಾಕಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ರಾಜ್ಯಕ್ಕೆ ಬಂದು ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಬಹಳ ಸಚಿವರುಗಳು ಕಣ್ಣಿಟ್ಟಿದ್ದಾರೆ. ಯಾರಿಗೆ ಯಾವ ಖಾತೆ ಸಿಗುತ್ತೆ ಅನ್ನುವಂಥದ್ದೇ ಸಸ್ಪೆನ್ಸ್. ನೋಡಿ, ಮೊದಲ ಪಟ್ಟಿಯಲ್ಲಿ KH ಮುನಿಯಪ್ಪ ಅವರ ಹೆಸರು ಪ್ರಕಟವಾಯಿತು. KH ಮುನಿಯಪ್ಪ ಆಲ್ರೆಡಿ DK ಶಿವಕುಮಾರ್ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವ್ರು. ಅವರು ಸಮಾಜ ಕಲ್ಯಾಣ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗ ಮೊನ್ನೆ ಸಂಪುಟಕ್ಕೆ ಸೇರ್ಪಡೆಯಾದಂತಹ ಶಿವರಾಜ್ ತಂಗಡಗಿ ಅವರು ಕಣ್ಣಿಟ್ಟಿದ್ದಾರೆ. ನೂತನವಾಗಿ ಗೆದ್ದಂಥ ಮಳವಳ್ಳಿ ನೂತನ ಸಚಿವ ನರೇಂದ್ರ ಸ್ವಾಮಿ ಕೂಡ ಕಣ್ಣಿಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ಬಹಳ ಜನ ಕಣ್ಣಿಟ್ಟಿದ್ದಾರೆ. ಬೇರೆ ಬೇರೆ ಖಾತೆಗಳ ಬಗ್ಗೆನೂ ಕೂಡ ಪ್ರಸ್ತಾಪಗಳು ಆಗ್ತಾ ಇದ್ದಾವೆ. ನನಗೆ ಅದೇ ಖಾತೆ ಬೇಕು, ಇದೇ ಖಾತೆ ಬೇಕು ಅನ್ನುವಂತಹ ಡಿಮ್ಯಾಂಡ್ ಈಗ ಶುರುವಾಗ್ತಾ ಇದ್ದಾವೆ. ಒಂದು ಕಡೆ ಸಚಿವ ಸ್ಥಾನ ಸಿಗದೇ ಇರುವಂತಹ ಅನೇಕ ಮಾಜಿ ಸಚಿವರುಗಳು ಈಗ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಲ್ರೆಡಿ ನೋಡಿ, HC ಮಹದೇವಪ್ಪ, ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ HC ಮಹದೇವಪ್ಪ ಆಲ್ರೆಡಿ ದೆಹಲಿ ಅಂಗಳಕ್ಕೆ ಈಗ ಹೋಗಿ ಹೈಕಮಾಂಡ್ ನಾಯಕರ ಗಮನ ಸೆಳೆಯಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಸಿಕ್ಕಿರುವ ಖಾತೆಯನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನುವಂಥದ್ದನ್ನು ಪಾಠ ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಾವು ಕಷ್ಟಪಟ್ಟು ನಾವು ಸಚಿವರಾಗಿದ್ದೀವಿ, ಸಾಕಷ್ಟು ಲಾಬಿ ಮಾಡಿದ್ದೀವಿ, ನಮ್ಗೆ ಇದೇ ಖಾತೆ ಬೇಕು ಅನ್ನುವಂತಹ ಡಿಮ್ಯಾಂಡ್ ಕೂಡ ಈಗ ಶುರುವಾಗ್ತಾ ಇದೆ. ಯಾಕಂದರೆ ಈ ಹಿಂದಿನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಾಕಷ್ಟು ಜನ ಸಚಿವರಿದ್ದರು, ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸ್ತಾ ಇದ್ರು. ಅದೇ ಖಾತೆಗಳನ್ನು ಕೊಡಿ ಅಂತಲೂ ಕೆಲವರು ಕೇಳ್ತಾ ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ಗೆ ಚಲುವರಾಯಸ್ವಾಮಿ ಕೃಷಿ ಖಾತೆಯನ್ನು ನಿಭಾಯಿಸ್ತಾ ಇದ್ರು. ಅಗೇನ್ ಅವರಿಗೆ ಕೃಷಿ ಖಾತೆಯನ್ನೇ ಕೊಡ್ಬೋದು, ಅಥವಾ ಬೇರೆ ಖಾತೆಗಳನ್ನು ಕೂಡ ಕೊಡ್ಬೋದು. ಇನ್ನು ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿದ್ದರು, ಅಗೇನ್ ಅದೇ ಖಾತೆ ಅವರಿಗೆ ಸಿಗ್ಬೋದು. ಈಗ ನೂತನವಾಗಿ ಗೆದ್ದಂತಹ ಬೇರೆ ಬೇರೆ ಸಚಿವರುಗಳಿಗೆ ಬೇರೆ ಬೇರೆ ಖಾತೆಗಳನ್ನು ಕೂಡ ಕೊಡುವಂಥ ಸಾಧ್ಯತೆ ಇದೆ. ಇನ್ನು ಜಮೀರ್ ಅಹಮದ್ ಖಾನ್ ಅಗೇನ್ ಈಗ DK ಸಂಪುಟಕ್ಕೂ ಕೂಡ ಸೇರ್ಪಡೆಯಾಗಿದ್ದಾರೆ. ಈ ಹಿಂದಿನ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಅವರು ವಸತಿ ಸಚಿವರಾಗಿದ್ದರು, ಅವರಿಗೂ ಅಗೇನ್ ವಸತಿ ಖಾತೆ ಕೊಡ್ಬೋದು, ಅಥವಾ ಬೇರೆ ಯಾವುದಾದ್ರೂ ಖಾತೆಗಳನ್ನು ಕೊಡ್ಬೋದು. ಮತ್ತು ನೂತನ ಸಚಿವರುಗಳಿಗೆ ಯಾವ ಖಾತೆ ಕೊಡ್ತಾರೆ, ಎಲ್ಲವೂ ಕೂಡ ಭಾಳ ಇಂಪಾರ್ಟೆನ್ಸ್ ಪಡ್ಕೊಳ್ತದೆ. ಇವೆಲ್ಲ ಬೆಳವಣಿಗೆಗಳು 2028ರ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂತಹ ಲೆಕ್ಕಾಚಾರವೂ ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲೇ ರಾಹುಲ್ ಗಾಂಧಿಯವರು ಹೊಸ ಮುಖಗಳಿಗೆ ಜಾಸ್ತಿ ಪ್ರಾತಿನಿಧ್ಯವನ್ನು ನಾವು ಕೊಡಲೇಬೇಕು ಅನ್ನುವಂಥದ್ದನ್ನು ಕೂಡ ಇಟ್ಕೊಂಡಿದ್ರು. ಹಾಗಾಗಿ ಈ ಹೊಸಬರು ಮತ್ತು ಹಳಬರ ಒಂದು ಈ ಸಮ್ಮಿಶ್ರಣವೇ ಈ 19 ಜನರ ಒಂದು ಸಚಿವರು ಆಲ್ರೆಡಿ ಈಗ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಈ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಮತ್ತಷ್ಟು ಒಂದು ಕುತೂಹಲ ಅಂದರೆ, ಮಹಿಳಾ ಕೋಟದಡಿ ಇನ್ನೂ ಕೂಡ ಕೊಟ್ಟಿಲ್ಲ. ಮಹಿಳಾ ಕೋಟದಡಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಸೂಚಿಸಿದ್ರು ಹೈಕಮಾಂಡ್. ಕೊನೆಯ ಕ್ಷಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಅವರ ಹೆಸರನ್ನು ಕೈಬಿಟ್ಟಿರೋದು ಮತ್ತಷ್ಟು ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಉಮಾಶ್ರೀ ಹೆಸರನ್ನು ಈಗ ಸೂಚಿಸ್ತಾ ಇದ್ದಾರೆ, DK ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರನ್ನು ಸೂಚಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಅಚ್ಚರಿ ಅಂದರೆ, ಗಾಯತ್ರಿ ಶಾಂತೇಗೌಡರು ಕುರುಬ ಜನಾಂಗದವರು, ಕುರುಬ ಮಹಿಳೆಯವರು. ಸಿದ್ದರಾಮಯ್ಯನವರು ಕೂಡ ಕುರುಬ ನಾಯಕ. ನೋಡಿ, ಒಬ್ಬ ಕುರುಬ ನಾಯಕನಾಗಿ ಒಬ್ಬರು ಕುರುಬರನ್ನೇ ಸಪೋರ್ಟ್ ಮಾಡಲ್ವ ಅನ್ನುವಂಥದ್ದು ಮಾತುಗಳು ಕೂಡ ಈಗ ರಾಜ್ಯದಲ್ಲಿ ಈಗ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಅಬಕಾರಿ ಆಗಿದ್ದಂತಹ RB ತಿಮ್ಮಾಪುರ್ ಅಸಮಾಧಾನಗೊಂಡಿದ್ದಾರೆ. ರಹೀಂ ಖಾನ್ ಪೌರಾಡಳಿತ ಖಾತೆಯನ್ನು ನಿಭಾಯಿಸ್ತಾ ಇದ್ರು, ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅವರು ಬೀದರ್ ಭಾಗದವರು. ಇನ್ನು ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಅಲ್ಪಸಂಖ್ಯಾತ ಕೋಟದಡಿ ನಮಗೆ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ರಹೀಂ ಖಾನ್ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬ್ರಾಹ್ಮಣರನ್ನು ಕೂಡ ಕಡೆಗಣಿಸಿದ್ದಾರೆ ಅಂತ RV ದೇಶಪಾಂಡೆ,
ದಿನೇಶ್ ಗುಂಡೂರಾವ್ ಇಂಥ ನಾಯಕರುಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಜಾತಿ ಲೆಕ್ಕಾಚಾರವನ್ನ ಇಟ್ಟು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಜೊತೆಗೆ ಜಿಲ್ಲಾವಾರು, ಪ್ರಾಂತ್ಯವಾರು, ಪ್ರದೇಶವಾರು ನಮ್ಮನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನೂ ಕೂಡ ಈಗ ಮುಂದಿಡ್ತಾ ಇದ್ದಾರೆ. ಜೊತೆಗೆ ಈಗ ಬಂಗಾರಪೇಟೆ ನಾರಾಯಣಸ್ವಾಮಿ, ಹೀಗೆ ಈ ಬೇರೆ ಬೇರೆ ನಾಯಕರುಗಳು ನಾವು ಸಿದ್ದರಾಮಯ್ಯನವರ ನಂಬಿದ್ದೇ ತಪ್ಪಾಯ್ತಾ ಅಂತ ಅವ್ರು ಬೇರೆ ಒಂದಿಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು 14 ಜನರ ಹೆಸರನ್ನ ಸೂಚಿಸಿದ್ರಂತೆ ಸಿದ್ದರಾಮಯ್ಯನವರು. ಅದರಲ್ಲಿ ಮಹದೇವಪ್ಪ ಅವರ ಹೆಸರು ಮೊದಲ ಸಾಲಲ್ಲೇ ಇತ್ತಂತೆ. ಅದನ್ನು ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಪ್ರಸ್ತಾಪವನ್ನು ಮಾಡಿದ್ದಾರೆ. ಆದರೂ ಕೂಡ ಹೈಕಮಾಂಡ್ ತೀರ್ಮಾನ ಅಲ್ವಾ, ಇವರು ಹೇಳ್ತಾರೆ, ಇವರು ಸೂಚಿಸ್ತಾರೆ. ಆದರೆ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಆಗಿರೋದ್ರಿಂದ ಮಹದೇವಪ್ಪ ಅವರನ್ನು ಯಾಕೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಲ್ಲ ಅನ್ನೋದು ಅದು ಹೈಕಮಾಂಡಿಗೆ ಚೆನ್ನಾಗಿ ಗೊತ್ತಾಗ್ತಾ ಇರ್ತದೆ. ಸ್ವತಃ ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡು ಸಿದ್ದರಾಮಯ್ಯನವರ ಒಂದು ರೈಟ್ ಹ್ಯಾಂಡ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಿದ್ದರಾಮಯ್ಯನವರು ಎಸ್ ಅಂದರೆ ಎಸ್, ನೋ ಅಂದರೆ ನೋ, ಅಷ್ಟರ ಮಟ್ಟಿಗೆ ಅವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಂಥ ಎಚ್ ಸಿ ಮಹದೇವಪ್ಪನು ಕೂಡ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದಿಷ್ಟು ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ದೆಹಲಿಗೆ ಕೂಡ ಹೋಗಿದ್ದಾರೆ. ನೋಡಿ ಎಂಥ ಬೆಳವಣಿಗೆ ನಡೀತಾ ಇದೆ ಅಂದರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬೆಂಗಳೂರಿಗೆ ಬಂದಿದ್ದಾರೆ. ಆದರೆ ಎಚ್ ಸಿ ಮಹದೇವಪ್ಪ ಇಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾದರೆ ನನ್ನ ಕೆಲಸ ವರ್ಕೌಟ್ ಆಗಲ್ಲ ಅಂದ್ಕೊಂಡು ಮೋಸ್ಟ್ಲಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಈ ಥರ ಒಂದಿಷ್ಟು ಸರ್ಕಸ್ಗಳು ಮೊನ್ನೆಯಿಂದನೂ ಕೂಡ ನಡೀತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಆದಲಿಂದನೂ ಕೂಡ ನಡೀತಾ ಇದೆ. ಇನ್ನು ಖಾತೆ ಹಂಚಿಕೆ ಆದಮೇಲೆ ಇನ್ನೆಷ್ಟು ಅಸಮಾಧಾನಗಳು ಭುಗಿಲೇಳ್ತವೆ ಅನ್ನುವಂಥದ್ದು ಕುತೂಹಲ ಈಗ ಕೆರಳಿಸ್ತಾ ಇದೆ.